ಹಲೋ. ಏನೇ ನನ್ನ ಸೌತಿ ಗಂಟಿ ಮಾವನ ಮದುವೆ ಆಗಿ ಬಂಗಾರಮ್ಮನ ಸೊಸೆ ಆಗಿ ಮೆರೀತಾ ಇದೆಯಾ? ಯಾರು ಮಾತಾಡ್ತಿರೋದು? ನಿನ್ನ ಗಂಡನ ಪೋಲಿ ನಿಯಮ. ಏಕೆ ಶಾಕ್ ಆಯ್ತಾ? ನೀವು ಎಲ್ಲರೂ ಸೇರಿ ಮಂಟಪದಿಂದ ಕತ್ತಿಡ್ದು ಆಚೆ ಹಾಕಿದ್ರಲ್ಲ, ಅದೇ ರಾಧಾ ಮಾತಾಡ್ತಿರೋದು. ಮುತ್ತೈದೆ ಆಗ್ಬಿಟ್ಟೆ ಅಂತ ಮೆರಿಬೇಡ. ಆದಷ್ಟು ಬೇಗ ನಿನ್ನ ಗಂಡನ ಕೊಂದು ನಿನ್ನನ್ನು ವಿಧವೆ ಮಾಡ್ತೀನಿ. ನಿನ್ನ ಗಂಡ ಮಾತ್ರ ಅಲ್ಲ, ಬಂಗಾರಮ್ಮನ ಮನೆಯವ್ರು ಎಲ್ಲರೂ ಪ್ರಾಣನೂ ತೆಗಿತೀನಿ. ನಿನಗೆ ಆ ಮನೆ ಸೊಸೆಯಿಂದ ಪಟ್ಟ ಸಿಗ್ಬೋದು, ಆದರೆ ಸುಖ, ಶಾಂತಿ, ನೆಮ್ಮದಿ ಇದ್ಯಾವುದು ಸಿಗಲ್ಲ. ಮಾತಾಡಿದ್ದಾಯ್ತಾ? ಫೋನ್ ಕೊಡು. ಥ್ಯಾಂಕ್ಸ್. ಸರಿ ಆಯಿತು. ನಾನು ಕೊಟ್ಟಿರೋ ಶಾಕಿಗೆ ಅವಳು ಕಂಟಿ ಮಾವನ ಜೊತೆ ನೆಮ್ಮದಿಯಾಗಂತೂ ಬದುಕಲ್ಲ. ನನ್ನ ನೆಮ್ಮದಿ ಹಾಳು ಮಾಡಿದವ್ರು ಯಾರು ನೆಮ್ಮದಿಯಾಗಿ ಬದುಕಬಾರ್ದು. ಇದೇ ಇರೋದನ್ನ ಶಪಥ. ಅಯ್ಯಯ್ಯ, ಯಾಕೆ ಆಟೊಂದು ಗಾಬರಿ ಆಗ್ಬಿಟ್ಟೆ? ಏನಾಯ್ತವ? ಅತ್ತೆ ಅದು ಏನೂ ಇಲ್ಲ ಅತ್ತೆ. ಆಯಾಸ ಆಯ್ತಾಯ್ತಾ? ಸ್ವಲ್ಪ ಆಯಾಸ ಆಗ್ತಿದೆ ಅಷ್ಟೆ. ನೋಡು, ನೀನು ಆಗಿ ಮನೆಗೆ ಬರ್ತಾ ಇದ್ದಿದ್ದಕ್ಕೂ ಈಗಿರೋದಕ್ಕೂ ಸ್ಯಾನೇ ವ್ಯತ್ಯಾಸ ಐತೆ. ನಿಧಾನವಾಗೆಲ್ಲ ಅರ್ಥ ಆಯ್ತದೆ, ಅಭ್ಯಾಸ ಆಯ್ತದೆ. ಸ್ಯಾನೆ ತಲೆ ಕೆಡ್ಸ್ಕೋಬೇಡ. ಚಿಂತೆ ಎಲ್ಲ ಏನೂ ಇಲ್ಲ ಅತ್ತೆ. ಬಾಯಿ ಇಲ್ಲ ಅಂದರೂ ನಿನ್ನ ಕಣ್ಣೆಲ್ಲ ಏಳ್ತೈತೆ. ನಂಗೆ ಅರ್ಥ ಆಗ್ತೈತೆ ಕಣವ. ಹೊಸ್ದಾಗಿ ಮದುವೆ ಆಗೈತೆ, ಮನೆಯವ್ರೆಲ್ರೂ ಬಿಟ್ಟು ಬಂದಿದ್ಯಾ, ಜೊತೆಗೆ ಪುಟ್ಟಕ್ಕ ಇಲ್ಲ ಅನ್ನೋ ಚಿಂತೆ ಬೇರೆ. ಸಡನ್ನಾಗಿ ಪುಟ್ಟವ್ವ ತೀರ್ಥಯಾತ್ರೆಗೆ ಅಂತ ಹೊರಟೋದ್ರಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು ಅಷ್ಟೆ. ಯಾವತ್ತೂ ಇಲ್ದವಳು ಏನೋ ಮನ್ಸು ಮಾಡಿ ಕುಲದೇವ್ರಿಗೆ ಅಂತ ಹೊಂಟಾಗಿದ್ದಾಳೆ. ಇರಲಿ ಬಿಡು, ಬಿರ್ನೆ ಬತ್ತಾಳೆ. ಆದರೆ ಒಂದು ಗ್ಯಾಪ್ತಿಗೆ ಮಾಡಿಕೊ, ಅವಳು ನಿನ್ನ ಅದು ಯೋಟ್ ಸಂದಾಕ್ ಮಾಡ್ಕೊತಿದ್ಲೋ, ನಾನು ಅದಕ್ಕಿಂತಲೂ ಸ್ಯಾನೆ ಸಂದಾಕ್ ಮಾಡ್ಕೊತೀನಿ. ಅದ್ರಾಗ ಯಾವ ಸಮಸ್ಯೆನೂ ಬೇಡ. ಈ ವಿಚಾರದಲ್ಲಿ ನನ್ಗೆ ಯಾವುದೇ ಅನುಮಾನ ಇಲ್ಲ ಅತ್ತೆ. ಊರ್ ಜನರನ್ನೇ ನಿಮ್ಮ ಕಣ್ರೆಪ್ಪೆ ಥರ ಕಾಯೋರು, ಇನ್ನು ನಿಮ್ಮ ಸೊಸೆ ನೋಡ್ಕೊಳ್ದೇ ಇರ್ತೀರಾ? ಎಲ್ರಿಗಿಂತ ಸಂದಾಗೇನು ಮಾಡ್ಕೊತೀನಿ. ನನ್ನ ಮಗ ನನಗೆ ಒಂದು ಕಣ್ಣಾದರೆ ನೀನು ನಂಗೆ ಇನ್ನೊಂದು ಕಣ್ಣು. ನೀವಿಬ್ಬರು ಜೋಪಾನವಾಗಿದ್ರೇ ನಾವು ಸಮಾಧಾನವಾಗಿರೋದು. ಸಾವಿರಾರು ಜನಕ್ಕೆ ನೆರಳು ಕೊಡೋ ಮನೆ ಇದು. ಈ ಮನೆ ಯಾವಾಗಲೂ ಚೆನ್ನಾಗಿರ್ಬೇಕು. ಯಾರಿಂದ ಈ ಮನೆಗೆ ತೊಂದರೆ ಆಗಬಾರ್ದು. ಅಯ್ಯಯ್ಯ, ಯಾಕವ ಹಿಂಗೆ ದಿಢೀರ್ನೆ ಯೋನೋ ಮಾತಾಡ್ತಿದ್ಯಾ? ನೋಡು, ದುಷ್ಟ ಶಕ್ತಿಗಳನ್ನೆಲ್ಲ ಮಟ್ಟ ಹಾಕಿ ಜೈಲು ಸೇರಿಸಿದ್ದಾಗಿದೆ. ಇನ್ಮ್ಯಾಕಿ ಮನೆಗೆ ಯಾವ ಕೇಡು ಆಗೋದಿಲ್ಲ, ತಲೆ ಕೆಡ್ಸ್ಕೋಬೇಡ. ಅದು ಅಲ್ಲದೆ ನಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮಿ ಬಂದಂಗೆ ನೀನು ಬಂದಿದ್ಯಾ. ನಮ್ಮ ಮನೆಗೆ ಇನ್ಮ್ಯಾಕೆ ಎಲ್ಲ ಒಳ್ಳೇದೇ ಆಯ್ತೈತೆ. ನೋಡು, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು. ನೀನು ಸುಮ್ಕೆ ಎದ್ದಿಗ್ಲಿ ಬೀಳ್ಬೇಡ. ಇಷ್ಟೆಲ್ಲ ಯಾಕಮ್ಮ ಗಡಿ ಬಿಡಿ ಮಾಡ್ಕತ್ಯಾ? ಎಷ್ಟು ಹೇಳೋದು ಕೇಳೋಕ್ಕಿಲ್ಲ ಹಂಗಾದ್ರಪ್ಪ. ಒಟ್ಟಾರನೇ ಎಲ್ಲ ಕೆಲಸ ಮಾಡ್ತಾಳೆ. ಅವ್ವ ಇಲ್ಲ ಅಂದ್ಮ್ಯಾಕೆ ನಾನೇ ನೋಡ್ಕೋಬೇಕು ಅಲ್ವಾ ಅಪ್ಪಯ್ಯ? ನಿನ್ನ ಮ್ಯಾಗ ಭಾರ ಬೀಳ್ತದೆ ಅಂತಾನೆ ಏನೋ ಪುಟ್ಟಮ್ಮಿ ಎಲ್ಲೂ ಹೋಗಿದ್ರೆ ಇಷ್ಟು ವರ್ಷ ಮೆಸ್ನಾಗೆ ಕಾಲ ಕಳೆದಿದ್ದು. ಅದಕ್ಕೆ ಅಪ್ಪಯ್ಯ ಈ ಸಲ ಅವ್ವ ಒಯ್ತೀನಿ ಅಂದ ತಕ್ಷಣ ನಾನೇ ಕುಸ್ಕುಸಿಯಾಗಿ ಕಳ್ಸಿಕೊಟ್ಟಿದ್ದು. ಖುಷಿಯಾಗಿ ಕಳಿಸ್ಕೊಟ್ಬಿಟ್ಟೆ ಕಣಪ್ಪ. ಎರಡೆರಡು ಕಡೆ ದುಡಿತಿದ್ಯಾ, ನಿಂಗೆ ಆಯಾಸ ಹಾಕಿಲ್ವ ಕುಸೆ? ಅವ್ವನ ಕುಸಿ ಮುಂದೆ ನನ್ನ ಆಯಾಸ ಎಲ್ಲ ಮಾಯ ಆಗೋಯ್ತದಪ್ಪಯ್ಯ. ಅದು ಗಂಗಣ್ಣ ಒಸಿ ಚಟ್ನಿ ರುಬ್ಬಿಟ್ಟಿವ್ನಿ, ಇನ್ನು ಬೇಕು ಅಂದ್ರೆ ರುಬ್ಕೊಂಬಿಡು. ಅದ್ ನಾನು ಮಾಡ್ಕತೀನಿ ಬಿಡಮ್ಮ.
ಅಕ್ಕ ನೀನು ಟೌನ್ ಮೆಸ್ಸಿಗೆ ಹೋಗ್ಲಿಲ್ವಾ? ಅಲ್ಲಿಗೆ ಹೋದ್ರೆ ಇಲ್ಲಿ ಯಾರವಿ ನೋಡ್ಕೋತಾರೆ? ಅಡುಗೆ ಎಲ್ಲ ಆಯ್ತಲ್ವಾ? ನೀನು ಹೊರಡು, ನಾನು ಮೆಸ್ ನೋಡ್ಕೋತೀನಿ. ಆಹಾ ಕುಡ್ದಿದ್ದು ಕಾಫಿ ಗ್ಲಾಸ್ ಎತ್ತಿಕ್ಕಿಲ್ಲ, ಮೆಸ್ ನೋಡ್ಕೊತಾಳಂತೆ. ನೋಡ್ದೇನಪ್ಪ? ಮಿಸ್ಟರ್ ಗೋಪಾಲ್, ನನಗೆ ಇವತ್ತಿಂದ ಕಾಲೇಜ್ ಇಲ್ಲ. ರಿಸಲ್ಟ್ ಬಂದು ನನ್ನ ಕೆಲಸ ಸಿಗೋವರೆಗೂ ನಾನು ಫ್ರೀನೇ. ಪುಟ್ಟಕ್ಕ ಅನ್ನೋದು ಬರೀ ಹೆಸರು ಮಾತ್ರ ಅಲ್ಲ, ನಮಗೆಲ್ಲ ರಕ್ಷಾ ಕವಚ ಇದ್ದಂಗೆ. ಅವ್ವ ಇಲ್ಲದೆ ಇದ್ದಾಗ ಒಂದು ಸಣ್ಣ ಪ್ರಾಬ್ಲಮ್ ಬಂದ್ರೂ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಎಷ್ಟು ಒದ್ದಾಡ್ತಿದ್ದೀವಿ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾವಿ? ಅದೇ ಅಕ್ಕ, ಫುಡ್ ಆಫೀಸರ್ಸು ಸೀಸ್ ಮಾಡೋಕ್ಕೆ ಬಂದಿದ್ರಲ್ಲ, ಅದ್ರ ಬಗ್ಗೆ. ಹೌದು ಕಣವ, ಪುಟ್ಟಮ್ಮಿ ಇಲ್ಲದೇ ಇರೋ ಸಮಯ ನೋಡಿಕೊಂಡು ಫುಡ್ ಆಫೀಸರ್ ಬಂದವನೇ ಅಂದರೆ ಈ ಸೀದಾಗ ನನಗೆ ಯಾಕೋ ಅನುಮಾನ ಬರ್ತಾಯಿದೆ. ಕಾನೂನು ಏನು ಆಯ್ತೋ ಅದನ್ನ ಪಾಲಿಸ್ಲೇಬೇಕು ಅಪ್ಪಯ್ಯ. ನಮ್ದು ಲೈಸೆನ್ಸ್ ಇದ್ದಿದ್ರೆ ಅವ್ರು ನಮ್ಮನ್ನು ಯೋನ್ ಮಾಡೋಕ್ಕಾಯ್ತದ ಹೇಳಿ? ಆಫೀಸರ್ಸ್ ಮತ್ತೆ ಬರೋ ಅಷ್ಟರಲ್ಲಿ ಅವ್ವ ವಾಪಸ್ ಬಂದರೆ ಅಷ್ಟೇ ಸಾಕು. ಕಷ್ಟಪಟ್ಟು ಬೇವ್ರು ಸುರಿಸಿ ಕಟ್ಟಿರೋ ಮೆಸ್ಸು ಕಣವಿ. ಯಾರ್ದೋ ಕಣ್ ದೃಷ್ಟಿಗೆ ಕೆಟ್ಟ ಕುತಂತ್ರಕ್ಕೆ ಮೆಸ್ನ ಕೆಡವಕ್ಕಾಗಕ್ಕಿಲ್ಲ. ಅವ್ವ ಇಲ್ಲದೆ ಹೋದ್ರು ಅವಳ ನಿಯತ್ತು ನಮ್ಮನ್ನ ಕಾಪಾಡೇ ಕಾಪಾಡ್ತೈತೆ.